ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಚಾರಿಣಿಂ ಶಂಭೋ ಪ್ರಣಮಾಮಿ ಪರಾಂ ಶಿವಾಂ. ಅದ್ವೈತ ಸಾರಮ್ಮ ಚಕ್ರವರ್ತಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ದಿವ್ಯ ಚರಣಗಳು ಋನ್ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ಕ್ಷೇತ್ರ ಅಧಿಷ್ಠಾತೃ ದೇವತಾ ಅವಧೂತ ಪರಂಪರೆಯ ಸಮಸ್ತ ಯತಿಪುಂಗವರ ಕರ್ತೃಗದ್ಯಗಳಿಗೆ ಶತಶಿರಬಾಗಿ ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮ ದರ್ಶನ ಹಾಗೂ ಆಶೀರ್ವಚನ ನೀಡುತ್ತಿರುವ ಪರಮ ಪೂಜ್ಯನೀಯ ಶಾಂತಿಯ ಸಾಗರ, ಸಮಾನತೆಯ ಸೂರ್ಯ, ವಿಶ್ವ ಕುಟುಂಬೆ, ಮಾತೃ ಹೃದಯದ ಮಹಾಂತರೇ ಅನಿಸಿಕೊಂಡಿರುವ ಎನ್ನ ಆರಾಧ್ಯ ದೈವಾದ ಡಾಕ್ಟರ್ ಅಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಪ್ರಣಾಮವನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಮಠದ ಅಧಿಪತಿಗಳಾದ ಪರಮ ಪೂಜನೀಯ ಶ್ರೋತ್ರಿಯ ಬ್ರಹ್ಮನಿಷ್ಠ ವಿದ್ವನ್ಮಣಿಗಳಾದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳವರೇ ಮೊದಲುಗೊಂಡು ಸಕಲ ಪೂಜ್ಯರ ಶ್ರೀಚರಣದಲ್ಲಿ ಹಣೆಮಣೆದು ಸರ್ವರಿಗೂ ನಮಸ್ಕಾರಗಳು. ಶರಣರ ಸಂಘ ಈ ವಿಷಯಕವಾಗಿ ನಾವು ಚಿಂತನೆ ಮಾಡಕ್ಕೆ ಹೊರಟಿದ್ದೆವು. ಯಾರ ಸಂಘ ಮನುಷ್ಯ ಮಾಡಬೇಕು ಅಂತಂದ್ರೆ ಶರಣರ ಸಂಘ ಮಾಡಬೇಕು ಅಂತ ಅರ್ಥ. ಯಾರ ಶರಣರು ಒಂದನೇ ಮಾತು. ಎರಡನೇ ಮಾತು ಏನಪ್ಪ ಅಂದ್ರೆ ಸಂಘ ಮಾಡೋಣದಿಂದ ನಮಗೇನು ಲಾಭ ಆಗ್ತದೆ ಎಂಬುದನ್ನು ಇದು ಎರಡನೇ ಮಾತನ್ನು ನಾವು ಪಾರಾಪಾರ ಚಿಂತನೆ ಮಾಡಬೇಕಾಗ್ತದೆ ಅಂತ ಅರ್ಥ. ಶರಣ ಶಬ್ದಕ್ಕರ್ಥ ಜೀವನ್ ಮುಕ್ತ ಅಂತ ಅರ್ಥ. ಶರಣ ಶಬ್ದಕ್ಕರ್ಥ ಸ್ಥಿತಪ್ರಜ್ಞಾ ಅಂತ ಅರ್ಥ. ಶರಣ ಶಬ್ದಕ್ಕರ್ಥ ಸದ್ಗುರು ಅಂತ ಅರ್ಥ. ಅಂಥವರ ಸಂಘವನ್ನು ನೀ ಮಾಡಿದ್ಯಾದ್ರೆ ನಿನ್ನ ಮನಸ್ಸಿನ ಭ್ರಮೆಯನ್ನು ತೊಳೆದು ಹೋಗ್ತಾನೋ ಮಾತನ್ನು ಅಕ್ಷರಶಃ ಸತ್ಯವಾಗಿದೆ. ಭಾಳ ಉತ್ಕೃಷ್ಟವಾದ ಸಂಗತಿಯನ್ನು ಅಂಥ ಸದ್ಗುರುನಾಥನ ಸಂಘ ನೀ ಮಾಡಿದೆ ಅಂದ್ರೆ, ಅವ್ರ ದರ್ಶನ ಮಾಡಿದೆ ಅಂತಂದ್ರೆ, ಈಗಾಗಲೇ ಪೂಜ್ಯರು ತಮಗೆ ಹೇಳ್ತಾ ಇದ್ರು, ಸಾಧು ಸಮಾಗಮ ನಾದಿಗಳಿಂದ ಸಾಧಿತವಾಗುವುದು ಪುಣ್ಯದ ವೃಂದ. ಮೊದಲನೇ ಸಂಗತಿ ಅಂತಂದ್ರೆ ನಿನಗೆ ಪುಣ್ಯದ ಪ್ರಾಪ್ತಿ ಆಗ್ತದೆ. ನಮ್ಮ ಹತ್ರ ಪುಣ್ಯ ಇತ್ತು ಅಂದ್ರೆ ಮುಂದಿನ ಪಾರಮಾರ್ಥದ ಸಾಧನೆಗಳಲ್ಲಿ ಅಗ್ರಸರ ಆಗಾಕ ಸಾಧ್ಯ ಆಗ್ತದೆ. ನಮ್ಮಲ್ಲಿ ಪುಣ್ಯನೇ ಇಲ್ಲಪ್ಪ ಅಂತಂದ್ರೆ ಇದ್ದ ಶಕ್ತಿನೂ ಕೂಡ, ಇದ್ದ ಸಾಧನೆನೂ ಕೂಡ ನಾವು ಕಳ್ಸ್ಕೊಂಡು ಕಳಿಸ್ಬೇಕಾಗ್ತದೆ. ಅದಕ್ಕೆ ಪುಣ್ಯದ ಪ್ರಾಪ್ತಿಯಕ್ಕೋಸ್ಕರವಾಗಿ ಶರಣರ ಸಂಘ ಮಾಡು. ಶರಣ ಶಬ್ದಕ್ಕರ್ಥ ಬಾಹ್ಯ ಚಿಹ್ನೆಗಳಂತ ಅರ್ಥ ಅಲ್ಲ. ರುದ್ರಾಕ್ಷಿ ಆಗಲಿ, ವಿಭೂತಿ ಆಗಲಿ, ವಸ್ತ್ರದ ಧಾರಣೆಗಳಾಗಲಿ, ಇವೆಲ್ಲ ಶರಣರ ಲಕ್ಷಣಗಳ ಅಲ್ಲ ಅನ್ನೋ ಮಾತನ್ನು ನಾವು ಗಮನದಾಗ ಇಟ್ಕೋಬೇಕು. ಶರಣನಾದ ಬಳಿಕ ತನ್ನ ಠಾವಿನಲ್ಲಿ ಶಾಂತನಾಗಿರಬೇಕು. ಒಂದು ವಚನದಲ್ಲಿ ಹೇಳ್ಕೊಂಡು ಬರ್ತಿದ್ದಾರೆ, ಅವ ಶರಣ ಆಗ್ಯಾನಪ್ಪ ಅಂದರೆ ಹ್ಯಾಂಗೆ ಇರ್ತಾನ ಅಂತ ಅನ್ನೋದಕ್ಕೆ ಅವ್ರು ಹೇಳ್ತಾರೆ ಶಾಂತನಾಗಿರಬೇಕು ಅಂತ ಅರ್ಥ. ನಾವು ಅಪ್ಪಂಗಳವರಿಗೆ ಶಾಂತಿಯ ಸಾಗರ ಅಂತ ಹೀಗೆ ನಾವು ಹೇಳ್ತಾ ಇರ್ತೀವಿ. ನಮಗೆ ಹಾಗೆ ಅನಿಸಿದೆ ಅಂತ ಅರ್ಥ. ಅಂಥ ಉತ್ಕೃಷ್ಟ ಮಹಾನ್ ಶರಣ ಅಂತಂದ್ರೆ ಭಾರತಿ ಅಪ್ಪಂಗಳವ್ರ ಅಂತ. ಅಂಥವ್ರ ಚರಣದ ಸಂಘ ನಾವು ಮಾಡಿದ್ಯಾದ್ರೆ ನಮ್ಮಲ್ಲಿ ಉಂಟಾಗೋದೇ ಪುಣ್ಯದ ಪ್ರಾಪ್ತಿ ನಮಗಾಗ್ತದ ಅಂತ ಅರ್ಥ. ಅವರಿಗೆ ಸಾಧು ಅಂತ ಕರೀತಾರೆ. ಅದಕ್ಕೆ ನಾವು ಸಾಧು ಚಕ್ರವರ್ತಿ ಅಂತ ಶಬ್ದದ ಪ್ರಯೋಗನ ಮಾಡ್ತಾ ಇರ್ತೀವಿ. ಅಂಥವರ ಸಂಘ ನಾನು ಮಾಡ್ದೆ. ಅದಕ್ಕೆ ಹೇಳ್ತಾರೆ, ಇದಕ್ಕೆ ಸತ್ಸಂಗ ಅಂತ ಕರೀತಾರೆ, ಇದಕ್ಕೆ ಶರಣರ ಸಂಘ ಅಂತ ಕರೀತಾರೆ. ಸತ್ಸಂಗ ಕರ್ತಾ ಹೇ ಚಿತ್ತ ಪವಿತ್ರ. ನಾವು ಸಾಧು ಸತ್ಪುರುಷರ ಸಂಘದಲ್ಲಿ ಇದ್ದೇವಪ್ಪ ಅಂತಂದ್ರೆ ನಮ್ಮ ಚಿತ್ತ ಪವಿತ್ರ ಆಗ್ತದಂತ. ನಿಮಗೆ ಹೇಳ್ತೀನಿ, ನಮ್ಮ ಶರೀರದಲ್ಲಿ ಸಮಸ್ತ ಇಂದ್ರಿಯಾದಿಗಳಕ್ಕಿಂತಲೂ
ಚಿತ್ತ ಬಹಳ ಶ್ರೇಷ್ಠವಾದ ಒಂದು ತತ್ವ. ಇದಕ್ಕೆ ಅಂತರಿಂದ್ರಿಯ ಅಂತ ಕರೀತಾರೆ. ಗೀತೆಯಲ್ಲಿ ಭಗವಂತ ಹೇಳ್ತಾ, ನನಗೇನೂ ಬೇಡಪ್ಪ ಮಚ್ಚಿತ್ತಾಹ, ನನ್ನಲ್ಲಿ ನಿನ್ನ ಚಿತ್ತ ಒಂದು ಇಟ್ಟು ಬಿಡು ಅಂಥೇಳಿ. ಮೈ ಏವ ಮನ ಆದಸ್ತ್ವಂ, ನಿನ್ನ ಮನಸ್ಸನ್ನು ನನಗೆ ಕೊಡು ಅಂತ ಭಗವಂತ ಹೇಳ್ತಾನೆ. ಹ್ಯಾಂಗ ಕೊಡಾಕ ಸಾಧ್ಯ ಅಂತಂದ್ರೆ ಇದು ಪವಿತ್ರ ಆದಾಗ ಮಾತ್ರ. ಚಿತ್ತ ಪವಿತ್ರ ಇಲ್ಲ ಅಂತಂದ್ರೆ ಸಂಸಾರದಲ್ಲಿ ಹೊಯ್ದಾಡ್ತದೆ. ಚಿತ್ತೇ ಚಲತಿ ಸಂಸಾರೇ ನಿಶ್ಚಲೇ ಮೋಕ್ಷ ಉಚ್ಯತೆ. ಚಿತ್ತ ನಿಶ್ಚಲ ಆಗಬೇಕು, ಸ್ಥಿರ ಆಗಬೇಕು ಅಂತಂದ್ರೆ ಅದಕ್ಕೆ ಶರಣರ ಸಂಘ ಬೇಕು, ಸತ್ಸಂಗ ಬೇಕು ಅಂತ ಅರ್ಥ. ಗುರುವಿನ ಉಪದೇಶ ಬೇಕಂತ ಅರ್ಥ. ಸತ್ಸಂಗ ಕರ್ತಾ ಹೇ ಚಿತ್ತ ಪವಿತ್ರ, ಸತ್ಸಂಗ ದೇತಾ ಹೇ ಉಚ್ಚ ಚರಿತ. ಅಂದ್ರೆ ನಮ್ಗೆ ಉತ್ಕೃಷ್ಟವಾದ ಚಾರಿತ್ರ್ಯವನ್ನು ನಿರ್ಮಾಣ ಆಗ್ತದೆ. ನಾವು ಚಾರಿತ್ರ್ಯಹೀನರಾದೇವಪ್ಪ ಅಂತಂದ್ರೆ, ನಮ್ಮಲ್ಲಿ ಚಾರಿತ್ರನೇ ಇಲ್ಲಪ್ಪ, ಒಳ್ಳೆತನ ಇಲ್ಲಪ್ಪ ಅಂದ್ರೆ ನಮ್ಮವರು ಕೂಡ ನಮ್ಮವ್ರನ್ನೋರು ಯಾರು ಅವರು ಕೂಡ ದೂರ ಆಗಕ್ಕೆ ಸಾಧ್ಯ ಆಗ್ತಾರಂತ ಅರ್ಥ. ಮನುಷ್ಯನಿಗೆ ಚಾರಿತ್ರ್ಯ ಬಹಳ ಮುಖ್ಯ. ಚಾರಿತ್ರ್ಯವನ್ನು ಕಳ್ಕೊಂಡ ಅಂತಂದ್ರೆ ಜೀವನದಾಗ ಎಲ್ಲ ಕಳ್ಕೊಂಡಂಗೆ ಅಂತ ಅನ್ನೋ ಮಾತನ್ನು ಕೂಡ ಲೋಕದಲ್ಲಿ ಹೇಳ್ತಾ ಇರ್ತಾರೆ. ಅಂಥ ಚಾರಿತ್ರ್ಯವನ್ನು ನಿರ್ಮಾಣ ಮಾಡುವುದು ಯಾವ್ದಪ್ಪ ಅಂತಂದ್ರೆ ಅದು ಶರಣರ ಸಂಘ ಅಂತ ಅರ್ಥ. ಶರಣರ ಸಂಘ ನೀ ಮಾಡ್ತಾ 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 ಇದ್ರೆ ನಿಜವಾದ ದೇವನ ದರ್ಶನ ಆಗ್ತಾನೋ ಮಾತನ್ನು ನಾವು ಮರಿಬಾರ್ದು ಅಂತ ಅರ್ಥ. ನಿಜವಾದ ದೇವರು ಯಾರಂತಂದ್ರೆ ಅದುವೇ ಆತ್ಮ ಅಂತ ನಾವು ಶಾಸ್ತ್ರಗದ್ದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದೀವಿ. ಸತ್ಸಂಗ ಕರ್ತಾ ಹೇ ಚಿತ್ತ ಪವಿತ್ರ, ಸತ್ಸಂಗ ದೇತಾ ಹೇ ಉಚ್ಚ ಚರಿತ. ಸತ್ಸಂಗ ಸಬಕಾ ಮಿತ್ರ. ಸತ್ಸಂಗ ಏನಿದೆಯಪ್ಪ ಅಂದ್ರೆ ಎಲ್ಲಾರ ನೀ ಯಾರ ಅದಕ್ಕೆ ಅದ್ರ ಜೊತೆ ನೀವು ಕೂಡ್ತೀನಿ, ನಿಮಗೆ ಸ್ನೇಹ ಆಗ್ತದಂಥದ್ದು. ನಿಮಗೆ ಅಂಥ ಒಂದು ಸ್ನೇಹ ಅಂತ ಅರ್ಥ. ಸ್ನೇಹನ ತಂದು ಕೊಡ್ತದಂತ ಅರ್ಥ. ಸತ್ಸಂಗ ದೇತಾ ಹೇ ಫಲ ವಿಚಿತ್ರ. ಸತ್ಸಂಗ ಒಂದೇ ಒಂದು ಅಲ್ಲ, ಅದಕ್ಕೆ ಹೇಳ್ಕೊಂಡು ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ತತ್ವಂ, ನಿಶ್ಚಲ ತತ್ವೇ ಜೀವನ್ ಮುಕ್ತಿ ಅಂತ. ಹೀಗೆ ಸತ್ಸಂಗ ಏನೊಂದೆಲ್ಲವನ್ನು ತಂದು ಕೊಡ್ತದ ಅನ್ನೋ ಮಾತನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. 4 ವಾಕ್ಯ ಪುಷ್ಪಗಳನ್ನು ಪರಮ ಪೂಜ್ಯರ ಶ್ರೀಚರಣಕ್ಕೆ ಸಮರ್ಪಿಸಿ ನನ್ನ ಉಪನ್ಯಾಸಕ್ಕೆ ವಿರಾಮ ಕೊಡುತ್ತೇನೆ. ಓಂ ಶಾಂತಿ.